ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟ್ರೆಕ್ಕಿಂಗ್ ಟಿಕೆಟ್ ಹೇಗೆ ಬುಕ್ ಮಾಡೋದು ನೋಡೋಣ ಬನ್ನಿ. ಮೊಬೈಲಲ್ಲಿ ಹೋಗ್ಬಿಟ್ಟು ಕ್ರೋಮ್ ಓಪನ್ ಮಾಡಿ ಅರಣ್ಯ ವಿಹಾರ ವೆಬ್ಸೈಟ್ ಓಪನ್ ಮಾಡಿ. ಮೇಲೆ ಕಾಣ್ತಿದ್ದಲ್ಲ ಆ ವೆಬ್ಸೈಟ್ ಟೈಪ್ ಮಾಡಿ ಈ ತರ ಪೇಜ್ ಓಪನ್ ಆಗುತ್ತೆ. ಇದು ಅರಣ್ಯ ವಿಹಾರ ವೆಬ್ಸೈಟ್. ಇದರಲ್ಲಿ ನೀವು ನೋಡಬಹುದು ಜಿಲ್ಲೆ ಸೆಲೆಕ್ಟ್ ಮಾಡಬೇಕು. ನೀವು ಕೊಡ್ತಾ ಇದ್ರೆ ಟ್ರೆಕ್ಕಿಂಗ್ ಬುಕ್ ಮಾಡ್ತಾ ಇದ್ದೀನಿ. ಸೊ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದೆ. ಸೊ ನಾನು ಒಳ್ಳೆ ರೂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ರೂಟ್ ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ಸೆಲೆಕ್ಟ್ ಮಾಡಿದ್ರೆ ಅವೈಲಬಿಲಿಟಿ ಇದೆಯಾ ಅಂತ ನೋಡಬೇಕು. ಅವೈಲಬಿಲಿಟಿ ಚೆಕ್ ಮಾಡ್ತಿದ್ದೀನಿ. ಸೊ ಅವೈಲಬಲ್ ಇದೆ. ಸೆಲೆಕ್ಟ್ ಮಾಡ್ತೀನಿ ಸ್ಲಾಟು. ಎಷ್ಟು ಕಂಟಿನ್ಯೂ ಅಂತ ಕೊಡ್ತೀನಿ. ಸೊ ಲಾಗಿನ್ ಕೇಳುತ್ತೆ. ನಿಮ್ದು ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಇನ್ ಕೇಸ್ ನಿಮ್ದು ಏನಾರು ಇಲ್ಲ ಅಂತಂದರೆ ಅಲ್ಲೇ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನೋಂದಾಯಿಸಿ ಅಂತಿದ್ದಿಲ್ಲ ಅಲ್ಲಿ. ಸೊ ನಿಮ್ದು ID ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆದಮೇಲೆ ಮತ್ತೆ ಸ್ಲಾಟ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಇದು ಬುಕಿಂಗ್ ಪೇಜು. ಇದರಲ್ಲಿ ಯಾರ್ಯಾರು ಟ್ರೆಕ್ಕಿಂಗ್ ಹೋಗ್ತಿದ್ದೀರಾ ಅವ್ರದ್ದು ನೇಮು ಮತ್ತು ನಿಮ್ಮದು ಒಂದು ಗೌರ್ಮೆಂಟ್ ID ಪ್ರೂಫು ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಆಧಾರ್ ಕಾರ್ಡ್ ಅಲೋ ಇಲ್ಲ. ಇದರಲ್ಲಿ ಯಾವ್ದು ತೋರಿಸಿದ್ರೆ ಅದು ಮಾತ್ರ. ಅದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಅದರದ್ದು ID ನಂಬರ್ ಹಾಕಬೇಕು. ಮತ್ತು ಅದನ್ನು ನೀವು ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಹೋದಾಗ ಚೆಕ್ಕಿಂಗಲ್ಲಿ ತೋರಿಸ್ಬೇಕು. ಅದೇ ID ಕ್ಯಾರಿ ಮಾಡಿ ಮತ್ತು ಅದೇ ID ಕಾರ್ಡ್ ನಂಬರ್ನು ನೀವು ನೆಕ್ಸ್ಟ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನು ಪ್ಯಾನ್ ಕಾರ್ಡ್ ಕೊಡ್ತಾ ಇದ್ದೀನಿ. ಪ್ಯಾನ್ ಕಾರ್ಡ್ ನಂಬರ್ ಹಾಕ್ತಾ ಇದ್ದೀನಿ. ನಾವು ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು. ಪ್ಯಾನ್ ಕಾರ್ಡ್ ನಂಬರ್ ಹಾಕಾದ್ಮೇಲೆ ನೆಕ್ಸ್ಟು ನಿಮ್ಮದು ಏಜ್ ಕೇಳುತ್ತೆ. ಏಜ್ ಹಾಕಿ. ಏಜು ಎಷ್ಟು ಅಂತ ಹಾಕಿ. ನೆಕ್ಸ್ಟ್ ನಿಮ್ಮದು ಜೆಂಡರ್ ಯಾವುದು ಅಂತ ಮೆನ್ಷನ್ ಮಾಡಬೇಕು. ಅದಾದಮೇಲೆ ನಿಮ್ಮದು ನೆಕ್ಸ್ಟ್ ಫೋನ್ ನಂಬರ್ ಎಂಟ್ರಿ ಮಾಡಿ ಮ್ಯಾಂಡೇಟ್ರಿ. ಫೋನ್ ನಂಬರ್ ಹಾಕಾದ್ಮೇಲೆ ಇದು ಒಬ್ರಿಗೆ ಎಂಟ್ರಿ ಆಯಿತು. ಇನ್ನೊಬ್ರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಅಂದರೆ ಅವ್ರದ್ದು ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಸೇಮ್ ಮೇಲೆಗಡೆ ಯಾವ ಥರ ನಮ್ಮದು ನೇಮು ಮತ್ತು ID ಪ್ರೂಫು ಮತ್ತು ಅದ್ರದ್ದು ID ಕಾರ್ಡ್ ನಂಬರು ಮತ್ತು ಏಜು ಇದೆಲ್ಲ ಸೆಲೆಕ್ಟ್ ಮಾಡಿ ಫೋನ್ ನಂಬರ್ ಎಲ್ಲ ಎಂಟ್ರಿ ಮಾಡಿದ್ವಿ. ಅದೇ ಥರ ಮಾಡಬೇಕು ಅವ್ರಿಗೂ. ನಾನು ಒಬ್ಬನೇ ಹೋಗ್ತಿರೋದ್ರಿಂದ ನಾನು ಅದನ್ನು ಡಿಲೀಟ್ ಮಾಡ್ತಿದ್ದೀನಿ. ಫೋನ್ ನಂಬರ್ ವೆರಿಫಿಕೇಷನ್ಗೆ ಕೆಳಗಡೆ ವೆರಿಫಿಕೇಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ OTP ಬರುತ್ತೆ. ಸೊ ನೀವು ಯಾರು ಬುಕ್ ಮಾಡ್ತಿದ್ದೀರಾ ಅವ್ರ ಮೊಬೈಲ್ ನಂಬರ್ಗೆ ಬರುತ್ತೆ ಅದು OTP. ಸೊ ಈಗ OTP ಬಂತು. ಸೊ OTPನ ನಾನು ಇಲ್ಲಿ ಎಂಟ್ರಿ ಮಾಡಿ ವೆರಿಫಿಕೇಷನ್ ಮಾಡಿದೆ. ಸೊ ವೆರಿಫಿಕೇಷನ್ ಆದಮೇಲೆ OTP ವೆರಿಫಿಕೇಷನ್ ಆದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಗ್ರಿ ಮಾಡಿ ನೆಕ್ಸ್ಟ್ ಕೊಟ್ಟರೆ ಮುಂದೆ ಹೋಗಿ ನೆಕ್ಸ್ಟ್ ಪೇಜಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಕಾರ್ಡ್ ಆಪ್ಷನ್ ಇದೆ ಮತ್ತು UPI ಆಪ್ಷನ್ ಇದೆ. ನಾನು UPI ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಂದು UPI ID ಎಂಟ್ರಿ ಮಾಡ್ತಿದ್ದೀನಿ. UPI ID ಎಂಟ್ರಿ ಮಾಡಾದ್ಮೇಲೆ ಒಂದು ಲಿಂಕ್ ಜನರೇಟ್ ಆಗಿ ಬರುತ್ತೆ. ಆ ಲಿಂಕಲ್ಲಿ ಹೋಗಿ ಪೇ ಮಾಡಬೇಕು. ಲಿಂಕಲ್ಲಿ ಹೋಗಿ ಪೇ ಮಾಡಾದ್ಮೇಲೆ ನನಗೆ PDF ಅಲ್ಲಿ ನನಗೆ ಈ ಥರ ಟಿಕೆಟ್ ಸಿಗುತ್ತೆ.